An object is placed at a distance of 10 cm from the combination of lenses of power -4 diopter and -3 diopter. Find the position and the nature of the image so formed. ಪಾಸ್ ಮಾಡಿ ಸ್ವಂತ ಮಾಡಿ. ಒಳ್ಳೆ ಪ್ರಶ್ನೆ. ಮಾಡಿದ್ರಾ? ಸೊ ಎಂಥ ಲೆನ್ಸ್ ಇವೋ? ಕಾನ್ಕೇವ್ ಲೆನ್ಸ್ ಅಲ್ವಾ? ಆಬ್ಜೆಕ್ಟ್ ಎಲ್ಲಿದೆ? ಆಬ್ಜೆಕ್ಟ್ ಇಸ್ ಅಟ್ ಎ ಡಿಸ್ಟೆನ್ಸ್ ಆಫ್ 10 cm. ಸರಿ ತಾನೆ? ಸೊ ಮೊದಲಾಗಿ ವಿ ಹ್ಯಾವ್ ಎನ್ ಆಬ್ಜೆಕ್ಟ್ ವಿಚ್ ಇಸ್ ಆಫ್ -10 cm. ದ ಪವರ್ is -4 diopter. Second power is -3 diopter. ಅಲ್ವಾ? ಸೊ ಏನು ಕೇಳ್ತಾರೆ? ಇಮೇಜ್ ಎಲ್ಲಿ ಕ್ರಿಯೇಟ್ ಆಗುತ್ತೆ ಆ್ಯಂಡ್ ದ ನೇಚರ್ ಆಫ್ ಇಮೇಜ್. ಸೊ ಮುಂದಿನ ಭಾಗ ವರ್ಕಿಂಗ್. ಸೊ P effective is equal to P1 plus P2. So P1 ಬಂದು -4 -3 -7 diopter ಅಲ್ವಾ? ಇದು ನಿಮ್ಮ ಎಫೆಕ್ಟಿವ್ ಪವರ್ ಆಫ್ ದ ಲೆನ್ಸಸ್. ಸೊ ಯಾವತ್ತಿದ್ರೂ ಈ ಥರ ಏನೇ ಪ್ರಶ್ನೆ ಬಂದರೂ ನೀವು ಫೋಕಲ್ ಲೆಂತ್ ಕಂಡುಹಿಡಿಯಬೇಕು. ಇದರದ್ದು ಎಫೆಕ್ಟಿವ್ ಲೆನ್ಸ್ದು ಅದನ್ನು ಕಂಡುಹಿಡಿಯೋದಕ್ಕೆ ಎಫೆಕ್ಟಿವ್ ಪವರ್ ಕಂಡುಹಿಡಿದು ಆಮೇಲೆ ಎಫೆಕ್ಟಿವ್ ಫೋಕಲ್ ಲೆಂತ್ ಕಂಡುಹಿಡಿತು ಅಂದರೆ ಇನ್ನು ಮಿಕ್ಕಿದೆಲ್ಲ ನೀವು ಮೊದಲೇ ಹೇಗೆ ಮಾಡ್ತಾಯಿದ್ದೀರೋ ಅದೇನೇ, ಅಷ್ಟೇನೇನಿಲ್ಲ ವ್ಯತ್ಯಾಸ. ಸೊ ಮೊದಲನೇದಾಗಿ ಇದನ್ನು ಮುಗಿಸ್ಬಿಡೋಣ. 100 by ಫೋಕಲ್ ಲೆಂತ್ ಎಫೆಕ್ಟಿವ್ ಆನ್ಸರ್ ವಿಲ್ ಬಿ ಇನ್ ಸೆಂಟಿಮೀಟರ್. ಸೊ ಇದು -7 ವಿಚ್ ಇಸ್ ಈಕ್ವಲ್ ಟು 100 by ಅಲ್ವಾ? ಸೊ ಇದನ್ನೆಲ್ಲ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಅದು ಇದು ಮಾಡ್ತು ಅಂದರೆ ದಿಸ್ ವಿಲ್ ಬಿ 100 by -7 which is -100 by 7 in centimeters. ಸರಿನಾ? ಮುಂದಿನ ವಿಷಯ ಎಫೆಕ್ಟಿವ್ ಫೋಕಲ್ ಲೆಂತ್ is equal to 1/v minus 1/u. ಅಷ್ಟೇನೇನಿಲ್ಲ, ವಿ ಮತ್ತು ಯು ಕಂಡುಹಿಡಬೇಕು ತಾನೆ. ಸಿಕ್ತಲ್ಲ ಫೋಕಲ್ ಲೆಂತ್, ಸಬ್ಸ್ಟಿಟ್ಯೂಟ್ ಮಾಡಿ ಉತ್ತರ ಬರುತ್ತೆ. -7/100 is equal to 1/v minus of -10. minus divided by minus is plus ಅಲ್ವಾ? ಸೊ ದಿಸ್ ಇಸ್ -1/100 is equal to ನೆಗೆಟಿವ್ ಡಿವೈಡ್ ಬೈ ನೆಗೆಟಿವ್ ಇಸ್ ಪಾಸಿಟಿವ್. ಇದನ್ನು ಟ್ರಾನ್ಸ್ಪೋಸ್ ಮಾಡಿದ್ರೆ -10 ಬರುತ್ತೆ ವಿಚ್ ಇಸ್ ಈಕ್ವಲ್ ಟು 1/v. ಎಲ್ ಸಿ ಎಮ್ ಇಲ್ಲಿ 100. ಸೊ -7/100 -10/100, so -17/100. So v is equal to -100/17 in centimeters. ಸೊ u ವ್ಯಾಲ್ಯೂ ಬಂತು, v ವ್ಯಾಲ್ಯೂ ಬಂತು. ಅದು ಬಿಟ್ಟು ನೇಚರ್ ಆಫ್ ಇಮೇಜ್ ಕೂಡ ಕಂಡುಹಿಡಿಬೇಕು. ಸೊ ಎಂಥ ಇಮೇಜ್ ಬರ್ತಿದೋ ಹುಡುಗರ, ಇದು ಕಾನ್ಕೇವ್. ಸೊ ನೀವು ಏನೇ ಮಾಡಿದ್ರೂ ನಿಮ್ಗೇನು ಬರುತ್ತೆ? ಎಷ್ಟೇ ತಿಪ್ಪರ್ಲಾಗಿ ಹಾಕಿದ್ರೂ ನಿಮ್ಗೆ ಬರೋ ಇಮೇಜು ವರ್ಚುವಲ್ ಆ್ಯಂಡ್ ಎರೆಕ್ಟ್ ಇಮೇಜ್ ಅಲ್ವಾ? ಸೊ ಇದೇ ನಿಮ್ಮ ಉತ್ತರ ಅಷ್ಟೇ. ಸರಿನಾ? ಇದರಲ್ಲಿ ಏನು ವ್ಯತ್ಯಾಸ ಅಂತ ಹೇಳಿದ್ರೆ ಕಾಂಬಿನೇಷನ್ ಆಫ್ ಲೆನ್ಸಸ್ ಇದೆ, ಹಾಗಾಗಿ ಇದನ್ನೆಲ್ಲ ಸ್ವಲ್ಪ ಉದ್ದ ಬರ್ತಿದ್ದೋ ಅದಾಯಿತು ಅಂದಮೇಲೆ ನಿಮ್ಮ ನಾರ್ಮಲ್ ಕ್ಯಾಲ್ಕುಲೇಷನ್.